ಶಿರಾಡಿ ಘಾಟ್ ರಸ್ತೆಯಲ್ಲಿ ಗುಡ್ಡ ಕುಸಿತಾ ಇರುವಂತಹ ವರದಿಗಳು ಈಗ ಬರ್ತಾ ಇದೆ. ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತ ರಸ್ತೆಯಲ್ಲಿ ಈಗ ಅಧ್ವಾನ ಆಗಿದೆ ಅಂತಿದ್ದಾರೆ. ಅಲ್ಲಿ ಕಾಮಗಾರಿ ನಡೀತಾ ಇದೆ. ಆತಂಕದಲ್ಲಿಯೇ ದಿನನಿತ್ಯ ಸಾವಿರಾರು ವಾಹನಗಳು ಸಂಚಾರವನ್ನ ಮಾಡ್ತಾ ಇದೆ. ದಯವಿಟ್ಟು ಆ ಕಡೆ ಹೋಗಬೇಡಿ. ಸ್ವಲ್ಪ ಸದ್ಯ ತಾತ್ಕಾಲಿಕವಾಗಿ ಕಲ್ಲಿನ ತಡೆಗೋಡೆ ನಿರ್ಮಾಣವನ್ನ ಮಾಡಿದ್ದಾರೆ. ಅದು ಕೂಡ ಬಹಳ ತಡೆಯೋದಿಲ್ಲ ಪ್ರಕೃತಿಯ ಮುಂದೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಈಗ ಮಳೆಗೆ ಗುಡ್ಡ ಕುಸಿತ ಆತಂಕ ಈಗ ನಿರ್ಮಾಣವಾಗ್ತಾ ಇದೆ. ಅದು ಶಿರಾಡಿ ಘಾಟ್ ಸಕಲೇಶಪುರದ ಮುಂಭಾಗದಲ್ಲಿ ಸಕಲೇಶಪುರದಿಂದ ಮುಂದೆ ಆ ದೃಶ್ಯ ನೋಡಿ ಹೇಗಿದೆ ಅಂತ ಹೇಳಿ. ಅಬ್ಬಾ, ಅಲ್ಲೂ ಕೂಡ ಹೇಳಿದ್ನಲ್ಲ, ಮನುಷ್ಯ ನಿರ್ಮಿತ ಕೆಲಸ ತನ್ನ ಸ್ವಾರ್ಥಕ್ಕೋಸ್ಕರ ಅನಿವಾರ್ಯತೆ ಮನುಷ್ಯನಿಗೂ ಕೂಡ ಬೇರೆ ದಾರಿ ಇಲ್ಲ ನಮಗೆ. ಹಾಸನ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲಿ ಮಲೆನಾಡು ಭಾಗದಂತಹ ಸಕಲೇಶಪುರದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಶಿರಾಡಿ ಘಾಟ್ ರಸ್ತೆ 75ರಲ್ಲಿ ಪದೇ ಪದೇ ಭೂಕುಸಿತವಾಗ್ತಿದೆ. ಇದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗ್ತಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆ. ಬೆಂಗಳೂರಿನಿಂದ ಮಂಗಳೂರು, ಮಂಗಳೂರಿನಿಂದ ಬೆಂಗಳೂರಿಗೆ ಹಾಸನ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುವ ಪ್ರಮುಖವಾದಂತಹ ರಾಷ್ಟ್ರೀಯ ಹೆದ್ದಾರಿ. ಈ ಹೆದ್ದಾರಿಯಲ್ಲಿ ಪ್ರತಿನಿತ್ಯ 25,000ಕ್ಕೂ ಹೆಚ್ಚು ವಾಹನಗಳು ಓಡಾಡ್ತವೆ. ಬಂದೂರು ನಗರದಿಂದ ಸರಕುಗಳನ್ನು ಹೊತ್ತೊಯ್ಯುವಂತಹ ಬೃಹತ್ ಕಂಟೈನರ್ಗಳಿರ್ಬೋದು, ಗ್ಯಾಸ್ ಟ್ಯಾಂಕರ್ಗಳಿರ್ಬೋದು, ಸಾರಿಗೆ ಬಸ್ಗಳು, ಕಾರ್ಗಳು ಸೇರಿದಂತೆ ಸಾವಿರಾರು ವಾಹನಗಳು ಪ್ರತಿನಿತ್ಯ ಇಲ್ಲಿ ಸಂಚಾರವನ್ನು ಮಾಡ್ತಾರೆ. ಹಾಸನದಿಂದ ಮಾರ್ನಹಳ್ಳಿವರೆಗೆ 45 ಕಿಲೋಮೀಟರ್ ಚತುಷ್ಪಥ ಕಾಮಗಾರಿ ಆರಂಭಗೊಂಡು 9 ವರ್ಷ ಮುಗಿತಾ ಬಂದಿದೆ. ಆದರೂ ಸಹ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅಲ್ಲದೆ ವೈಜ್ಞಾನಿಕವಾಗಿ ಗುಡ್ಡಗಳನ್ನು ಬಗ್ದಿರೋದ್ರಿಂದ ಮಳೆಗಾಲ ಆರಂಭವಾದರೆ ಸಾಕು ಈ ರಸ್ತೆಯ ಹಲವು ಕಡೆಗಳಲ್ಲಿ ಭೂಕುಸಿತವಾಗ್ತದೆ. ಹಾಗಾಗಿ ವಾಹನ ಸಂಚಾರರು ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಟ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಅನಿವಾರ್ಯವಾಗಿದೆ. ನಾವು ಇರ್ತಕ್ಕಂಥದ್ದು ಈಗ ದೊಡ್ಡ ತಪ್ಪಲು. ಈ ಸ್ಥಳಕ್ಕೆ ಕಳೆದ ವರ್ಷ ಭೂಕುಸಿತವಾದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೇಂದ್ರ ಸಚಿವನಾದಂತಹ ಎಚ್ ಡಿ ಕುಮಾರಸ್ವಾಮಿ, ವಿರೋಧ ಪಕ್ಷದ ನಾಯಕರಂಥ ಆರ್ ಅಶೋಕ್ ಅವರು ಬಂದಿದ್ದರು. ನಿನ್ನೆಯೂ ಸಹ ಆರ್ ಅಶೋಕ್ ಅವರು ಬಂದಿದ್ದರು. ಲೋಕೋಪಯೋಗಿ ಸಚಿವರಂತಹ ಸತೀಶ್ ಜಾರಕಿಹೊಳಿ ಸಹ ಬಂದು ಸ್ಥಳ ವೀಕ್ಷಣೆಯನ್ನು ಮಾಡಿದ್ದಾರೆ. ಆದರೆ ಈ ದೃಶ್ಯದಲ್ಲಿ ಗಮನಿಸೋದು ಅತಿ ಎತ್ತರ ಪ್ರದೇಶದಿಂದ ಮಣ್ಣು ಕುಸಿದು ಬರ್ತಾ ಇದೆ. ಮಣ್ಣಿನ ಜೊತೆ ಮರಗಳು ಸಹ ಬರ್ತವೆ. ಮಳೆಗಾಲ ಆರಂಭವಾದರೆ ಸಾಕು ಇಲ್ಲಿ ಭೂಕುಸಿತ ಉಂಟಾಗ್ತಿರುತ್ತೆ. ಕೆಳಗಡೆ ಸಾವಿರಾರು ವಾಹನಗಳು ಓಡಾಡ್ತಿರ್ತವೆ. ಮೇಲಿನಿಂದ ಒಂದೇ ಬಾರಿ ಮಣ್ಣು ಕುಸಿತ ಬರ್ತದೆ. ಹಾಗಾಗಿ ಅವು ವಾಹನಗಳ ಮೇಲೆ ಬೀಳುವಂಥ ಒಂದು ಸಾಧ್ಯತೆಯೂ ಸಹ ಹೆಚ್ಚಾಗಿರ್ತದೆ. ಇನ್ನೂ ಸಹ ಈಗ ಮಣ್ಣನ್ನು ತೆರವು ಮಾಡಿದರೆ ಅದರ ಪಕ್ಕದಲ್ಲಿ ಏನೋ ಒಂದು ತಾತ್ಕಾಲಿಕ ತಡೆಗೋಡೆಯನ್ನು ನಿರ್ಮಾಣ ಮಾಡಿದರೆ ಒಂದು ವೇಳೆ ಮಳೆ ಜಾಸ್ತಿ ಆದರೆ ಮತ್ತೆ ಮೇಲಿನಿಂದ ಮಣ್ಣು ಕುಸಿದು ಬರ್ತದೆ. ಅದರ ಕೆಳಗಡೆ ಈಗ ಹೊಸದಾಗಿ ಸಿಮೆಂಟ್ ರಸ್ತೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಅದು ಇನ್ನೂ ಪೂರ್ಣಗೊಂಡಿಲ್ಲ. ಯಾಕೆಂದರೆ ಮಳೆ ಆರಂಭವಾದ ಹಿನ್ನೆಲೆಯಲ್ಲಿ ಕಾಮಗಾರಿಯೂ ಸಹ ಈಗ ಸ್ಥಗಿತಗೊಂಡಿದೆ. ಅದರ ಪಕ್ಕದಲ್ಲಿ ಈಗ ಒಂದು ಭಾಗದ ರಸ್ತೆಯಲ್ಲಿ ಎರಡೂ ಬದಿಯ ವಾಹನಗಳು ಓಡಾಡಬೇಕು. ಇಂತಹ ಸಂದಿಗ್ಧ ಪರಿಸ್ಥಿತಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಇದೆ. ಇನ್ನಾದರೂ ಶಾಶ್ವತ ಪರಿಹಾರವನ್ನು ಇದಕ್ಕೆ ಕಲ್ಪಿಸಬೇಕು ಅಂತೇಳಿ ವಾಹನ ಸವಾರರಿರ್ಬೋದು, ಪ್ರಯಾಣಿಕರಿರ್ಬೋದು, ಸ್ಥಳೀಯರು ಸಹ ಒತ್ತಾಯವನ್ನು ಮಾಡ್ತಾಯಿದ್ದಾರೆ. ಆದರೂ ಸಹ ಇದಕ್ಕೆ ಕಾಯಕಲ್ಪ ನೀಡಲು ಸಾಧ್ಯವೇ ಆಗಿಲ್ಲ. ಯಾಕೆಂದರೆ ಗುತ್ತಿಗೆದಾರನ ನಿರ್ಲಕ್ಷ್ಯವಾದ ಅಧಿಕಾರಿಗಳ ವೈಫಲ್ಯವೂ ಗೊತ್ತಿಲ್ಲ. 9 ವರ್ಷಗಳಿಂದ 45 ಕಿಲೋಮೀಟರ್ ರಸ್ತೆ ಕಾಮಗಾರಿ ನಡೀತಾ ಇದೆ. ಅದರಲ್ಲಿ ಸಕಲೇಶಪುರದಿಂದ ಹಾಸನದವರೆಗೆ ಈಗ ಕಾಮಗಾರಿ ಮುಗಿದಿದೆ. ಅದು ಸಹ ಅವೈಜ್ಞಾನಿಕವಾಗಿದೆ ಅಂತ ಸಾಕಷ್ಟು ಆರೋಪಗಳು ಕೇಳಿ ಬಂದಿವೆ. ಈಗ ದೊಡ್ಡ ತಪ್ಪಲಿನಲ್ಲಿ ಮಳೆ ಆಗ್ತಾ ಇದೆ. ಮಳೆ ಹೆಚ್ಚಾದರೆ ಮತ್ತೆ ಮೇಲಿನಿಂದ ಗುಡ್ಡ ಕುಸಿಯುವಂಥ ಒಂದು ಆತಂಕ ಎದುರಾಗುತ್ತೆ. ವಾಹನಸವಾರರು ಸಹ ಮಳೆಯಲ್ಲಿ ಎಚ್ಚರಿಕೆಯಿಂದ ಈ ಜಾಗದಲ್ಲಿ ಓಡಾಡಬೇಕಾಗುತ್ತೆ. ಇನ್ನಾದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಗುತ್ತಿಗೆದಾರನಿಗೆ ಬಿಸಿಯನ್ನು ಮುಟ್ಟಿಸಿ ಆದಷ್ಟು